ಇನ್ಕಮ್ ಟ್ಯಾಕ್ಸ್ ರೈಡ್ ಯಾವಾಗ್ಲೂ ಅರ್ಲಿ ಮಾರ್ನಿಂಗ್ ಆಗ್ತಾ ಇದೆ. ತಾವು ಗಮನಿಸಿದಿರಾ? ನೀವು ಟಿವಿನಲ್ಲಿ ನೋಡಿರ್ಬೋದು, ಆ ಬ್ರೇಕಿಂಗ್ ನ್ಯೂಸ್, ಅರ್ಲಿ ಮಾರ್ನಿಂಗ್ ರೈಡ್ ಅಂಡ್ ಸೋ ಪೊಲಿಟಿಷಿಯನ್ ಅಂತೇಳಿ. ಯಾಕೆ ಈ ರೈಡ್ಗಳು ಅರ್ಲಿ ಮಾರ್ನಿಂಗ್ ಆಗುತ್ತೆ? ಎಸ್ಪೆಷಲಿ ದ ಇನ್ಕಮ್ ಟ್ಯಾಕ್ಸ್ ರೈಡ್ಸ್. ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಈ ಆಫೀಸರ್ಸ್ಗಳು ಕೆಲಸ ಮಾಡೋದು ಇನ್ಫಾರ್ಮೇಶನ್ ಆಕ್ಟ್ ನ ಅಡಿಯಲ್ಲಿ. ಆ ಆಕ್ಟ್ ನಲ್ಲೇನೆ ಕೆಲವೊಂದು ಪ್ರೊಸೀಜರ್ಗಳನ್ನ ಯಾವ ತರ ಸರ್ಚ್ ಮತ್ತೆ ಸೀಸರ್ ಮಾಡಬೇಕು ಅನ್ನೋತಕ್ಕಂತಹ ಪ್ರೊಸೀಜರ್ಗಳನ್ನ ಕೊಡಲಾಗಿದೆ. ಆ ಪ್ರೊಸೀಜರ್ಗಳ ಪ್ರಕಾರ ಸನ್ರೈಸ್ ಮತ್ತೆ ಸನ್ಸೆಟ್, ಸೂರ್ಯ ಉಗಮ ಆದ ನಂತರ ಮತ್ತು ಸೂರ್ಯಾಸ್ತದ ಮೊದಲಿಗೆ ಅವ್ರ ಕೆಲಸಗಳನ್ನ ಮುಗಿಸ್ಕೋಬೇಕು. ಅಂದ್ರೆ ಯಾವುದೇ ಸ್ಥಳದಲ್ಲಿ, ಯಾವುದೇ ಮನೆಗೆ ಅಥವಾ ಯಾವುದೇ ಪ್ರಿಮೈಸಿಸ್ಗೆ ಹೋಗಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ಸರ್ಚ್ ಅಂಡ್ ಸೀಸರ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗಿರೋದು ಮುಂಜಾನೆಯಿಂದ, ಅರ್ಲಿ ಮಾರ್ನಿಂಗ್ ಇಂದ ಸಂಜೆ ತನಕ ಮಾತ್ರ, ಈವ್ನಿಂಗ್ ತನಕ ಮಾತ್ರ. ರಾತ್ರಿ ಎಲ್ಲ ಅವರು ಸರ್ಚ್ ಅಂಡ್ ಸೀಸರ್ ಮಾಡೋ ಹಾಗಿಲ್ಲ. ಹಾಗಾಗಿ ಅರ್ಲಿ ಮಾರ್ನಿಂಗ್ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಬೇಕಾದಷ್ಟು ಟೈಮ್ ಸಿಕ್ಕತ್ತೆ. ಅವ್ರ ಕೆಲಸನ ಪೂರ್ತಿಯಾಗಿ ಮುಗಿಸ್ಕೊಂಡು ಅವರು ಬೇಕಾದಂತಹ ಎವಿಡೆನ್ಸ್ಗಳನ್ನ, ಸರ್ಚ್ ಸೀಸರ್ಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ರೈಡ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಎರಡನೇ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಅರ್ಲಿ ಮಾರ್ನಿಂಗ್ ವುಡ್ ಆಲ್ವೇಸ್ ಬಿ ಎ ಸರ್ಪ್ರೈಸ್ ಟು ದ ಪರ್ಸನ್. ಜನಗಳು ತುಂಬಾ ಆಕ್ಟಿವ್ ಆಗಿರೋದಿಲ್ಲ. ಆಗ ಸರ್ಚ್ ಅಂಡ್ ಸೀಸರ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅವನಲ್ಲಿ ಇದ್ದಂತ ದುಡ್ಡು ಇರ್ಬೋದು, ಒಡವೆ ಇರ್ಬೋದು, ಡಾಕ್ಯುಮೆಂಟ್ಗಳು ಇರ್ಬೋದು, ಇವುಗಳನ್ನ ಎಲ್ಲೂ ಮುಚ್ಚಿಡ್ಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಮತ್ತೆ ಯಾರೋ ಒಬ್ರಿಗೆ ಫೋನ್ ಮಾಡಿಸಿ ಇನ್ಫ್ಲೂಯೆನ್ಸ್ ಮಾಡಿಸೋದು, ಮತ್ತೊಂದು ಮಾಡೋದು, ಅದಕ್ಕೆಲ್ಲ ತಕ್ಕ ಮಟ್ಟಿಗೆ ಕಡಿವಾಣ ಬಿದ್ದಂಗೆ ಆಗುತ್ತೆ. ಇದನ್ನೆಲ್ಲ ಗಮನಿಸಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಯಾವಾಗ್ಲೂ ಅರ್ಲಿ ಮಾರ್ನಿಂಗ್ ರೈಡ್ ಆಗ್ತಾರೆ. ಇದೇ ತರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.